ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಏನಪ್ಪ ಆಶಾ ಸಪ್ತ ಮಾತೃಕೆಯರ ವಿಗ್ರಹ ತೋರಿಸ್ತಾ ಇದ್ದಾಳೆ ಅಂದ್ಕೊಂಡ್ರಾ? ಇವತ್ತು ಅದರದ್ದೇ ವಿಶೇಷವಾದ ವಿಡಿಯೋ ತಂದಿದ್ದೀನಿ ನಾನು. ಇದು ಸಪ್ತ ಮಾತೃಕೆಯರ ಕೊಳ ಅಂತ ಹೇಳಿ. ಈ ಒಂದು ಕೊಳದಲ್ಲಿ ಹಿಂದೆ ಸಪ್ತ ಮಾತೃಕೆಯರು ಬಂದು ಸ್ನಾನ ಮಾಡ್ತಾ ಇದ್ರಂತೆ. ಸಪ್ತ ಮಾತೃಕೆಯರು ಯಾರಪ್ಪ ಅಂದರೆ ಪಾರ್ವತಿಯ 7 ಅಂಶಗಳು ಸಪ್ತ ಮಾತೃಕೆಯರು. ನಿಮಗೆ ಗೊತ್ತಲ್ಲ, ಎಲ್ಲ ದೇವಸ್ಥಾನಗಳಲ್ಲೂ ಸಪ್ತ ಮಾತೃಕೆಯರ ವಿಗ್ರಹಗಳನ್ನು ಕಂಪಲ್ಸರಿ ಇಟ್ಟಿರ್ತಾರೆ. ಈ ಸಪ್ತ ಮಾತೃಕೆಯರ ಕೊಳ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ತುಂಬ ಅದ್ಭುತವಾಗಿದೆ. ಅದೆಲ್ಲಪ್ಪ ಅಂದರೆ ಸಂತ ಪವಾಡ ಪುರುಷ, ಬಂಜಾರ ಜನಾಂಗದ ಪವಾಡ ಪುರುಷ ಸಂತ ಸೇವಾಲಾಲ್ ಅವರ ಜನ್ಮಸ್ಥಳದಲ್ಲಿದೆ. ಅದು ನೋಡೋಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಯಾರೂ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬರ್ ಆದವರು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಈ ಅದ್ಭುತ ಸ್ಥಳವನ್ನು ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈ ಒಂದು ಸಪ್ತ ಮಾತೃಕೆಯರ ಕೊಳಗಳನ್ನು ನಾನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಶಿವಮೊಗ್ಗದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಅದಕ್ಕೆ ಸುರಗೊಂಡನ ಕೊಪ್ಪ ಅಂತ ಹೇಳಿ ಕರೀತಾರೆ. ಸುರಗೊಂಡನ ಕೊಪ್ಪ ಅಂದರೆ ಯಾವ ಪ್ಲೇಸ್ ಸ್ಥಳನಪ್ಪ ಅಂತೆ, ಅದು ಬಂಜಾರ ಜನಾಂಗದ ಪವಾಡ ಪುರುಷ ಸಂತ ಸೇವಾಲಾಲ್ರವರ ಜನ್ಮಸ್ಥಳ, ಅವರು ಹುಟ್ಟಿದಂಥ ಸ್ಥಳ. ಆ ಸ್ಥಳದಲ್ಲಿ ಈ ಒಂದು ಸಪ್ತ ಮಾತೃಕೆಯರ ಕೊಳವನ್ನು ಕಟ್ಟಿದ್ದಾರೆ. ಹಿಂದೆ ಈ ಒಂದು ಸ್ಥಳದಲ್ಲಿ ಬಂದ್ಬಿಟ್ಟು ಸಪ್ತ ಮಾತೃಕೆಯರು ಸ್ನಾನ ಮಾಡ್ತಾ ಇದ್ರಂತೆ. ಅಲ್ಲೊಂದು ಹೊಂಡ ಇತ್ತಂತೆ, ಆ ಹೊಂಡದಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ. ಹಾಗಾಗಿ ಅಲ್ಲಿ ಸಪ್ತ ಮಾತೃಕೆಯರ ಕೊಳ ಅಂತ ಹೇಳ್ತಾರೆ. ಅದನ್ನು ಇತ್ತೀಚೆಗೆ ಆ ಸಪ್ತ ಮಾತೃಕೆಯರ ದೊಡ್ಡದಾದ ವಿಗ್ರಹಗಳನ್ನು ನಿಲ್ಲಿಸ್ಬಿಟ್ಟು ತುಂಬ ಸುಂದರವಾದ ಒಂದು ದೇವಾಲಯ ಮಾಡಿದ್ದಾರೆ. ಅದನ್ನು ನಿಮಗೆಲ್ಲ ತೋರಿಸ್ಬೇಕು ಅಂದ್ಕೊಂಡು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಒಂದು ನಾಯಿ ಬಂತು ನೋಡಿ. ಅದೇ ಶಿವನ ಪಾದದಡಿನಲ್ಲಿ ಕೂತ್ಕೊಂಡು ತನ್ನ ರೋದನೆಯನ್ನು ಹೇಳ್ಕೊಳ್ತು ಅಂತ ವಿಡಿಯೋ ಹಾಕಿದ್ನಲ್ಲ, ಇದೇ ನಾಯಿ. ಫ್ರೆಂಡ್ಸ್, ಆ ಒಂದು ಸಪ್ತ ಮಾತೃಕೆಯರ ಕೊಳ ಕೆಳಗಡೆ ಇದೆ. ಮೇಲೆ ಗಣಪತಿ, ಶಿವ ಮತ್ತು ಸಪ್ತ ಮಾತೃಕೆಯರ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಅಮೃತ ಶಿಲೆಯಲ್ಲಿ ಕೆತ್ತಿ ಇಟ್ಟಿದ್ದಾರೆ. ಈ ಶಿವಂದು ಒಂದು ನನ್ನ ವಿಶೇಷತೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಶಿವ ಎಲ್ಲ ಕಡೆನೂ ಗಜಚರ್ಮಾಂಬರಧಾರಿಯಾಗಿರ್ತಾನೆ, ಆಯಿತಾ. ಇಲ್ಲಿ ಶಿವ ಇದನ್ನಲ್ಲ, ಅವನು ತ್ರಿಶೂಲ ಹಿಡ್ದಿರ್ತಾನೆ, ಡಮರುಗ ಹಿಡಿದಿರ್ತಾನೆ ಅಲ್ವಾ. ಆದರೆ ಇಲ್ಲಿ ವೀಣಾಪಾಣಿಯಾಗಿದ್ದಾನೆ, ಅಂದರೆ ವೀಣೆ ನುಡಿಸ್ತಾ ಇದ್ದಾನೆ. ತುಂಬ ವಿಶೇಷವಾದ ಪ್ರತಿಮೆ. ಮತ್ತು ಸಿಂಹದ ಮೇಲೆ ಕುಳಿತಿರೋದು, ಇದು ಅದ್ಭುತ. ಇದು ಏನಂದರೆ ಎಲ್ಲೂ ಸಹ ನಿಮಗೆ ಸಿಂಹದ ಮೇಲೆ ಕುಳಿತು, ಸಿಂಹದ ಚರ್ಮದ ಮೇಲೆ, ಅಂದರೆ ಅವನು ಆ್ಯಕ್ಚುಲಿ ಗಜ ಚರ್ಮಾಂಬರಧಾರಿ, ಇಲ್ಲಿ ಈತ ವ್ಯಾಘ್ರ ಚರ್ಮಾಂಬರಧಾರಿಯಾಗಿದ್ದಾನೆ. ಮತ್ತು ವೀಣೆ ನುಡಿಸ್ತಾ ಇರುವಂಥ ಏನು ಶಿವನ ವಿಗ್ರಹ ಇದೆ, ಇದು ತುಂಬ ಅಪರೂಪದ್ದು. ಆ ನಂತರ ಶಿವನ ಪತ್ನಿಯಾದ
ಪಾರ್ವತಿಯ 7 ಅವತಾರಗಳನ್ನು ಇಲ್ಲಿ ದೊಡ್ಡ ದೊಡ್ಡ ಅಮೃತ ಶಿಲೆಯ ವಿಗ್ರಹಗಳಲ್ಲಿ ನಿಲ್ಲಿಸಿದ್ದಾರೆ. ತುಂಬ ಮುದ್ದಾಗಿ ಕೆತ್ತಿದ್ದಾರೆ ಮಾತ್ರ. ಪ್ರತಿ ದೇವಿಯ ಹೆಸರುಗಳು ಇದೆ, ಆ ದೇವಿಯ ಅವತಾರನೂ ಇದೆ. ನೀವು ಹಾಗೆ ನೋಡಿಬಿಡಿ. ಫ್ರೆಂಡ್ಸ್, ಇದೇ ಕೊಳ. ಮೇಲೆ ಕೊಳದ ಒಂದು ಮೇಲ್ಭಾಗದಲ್ಲಿ ಈ ಒಂದು ಸಪ್ತಮಾತೃಕೆಯರ ವಿಗ್ರಹಗಳು, ಗಣೇಶ, ಶಿವನನ್ನ ಒಂದು ಗಾಜಿನ ದೇವಸ್ಥಾನದಲ್ಲಿ ಕಟ್ಟಿದ್ದಾರೆ. ಅಂದರೆ ಆ ವಿಗ್ರಹಗಳ ಸುತ್ತ ಗಾಜಿನ ಒಂದು ಗೋಡೆಗಳನ್ನು ಮಾಡಿದ್ದಾರೆ. ಈ ಕೊಳನ ಒಂದು ಮುಂಚೆ ಸಣ್ಣ ಕೊಳದಲ್ಲಿ ಬಂದು ಸಪ್ತಮಾತೃಕೆಯರು ಸ್ನಾನ ಮಾಡ್ತಾ ಇದ್ರಂತೆ. ಅದ್ರ ಪ್ರತೀಕವಾಗಿ ಈಗ ಆ ಕೊಳನ ದೊಡ್ಡದಾಗಿ ನಿರ್ಮಿಸಿ, ಮತ್ತು ಸುತ್ತ ಮಳೆ ಬಂದಂಥ ನೀರು, ಸುತ್ತ ಒಂದು ಕಾಡಿಂದ ಇಳಿಯುವಂಥ ನೀರು, ಗುಡ್ಡಗಳಿಂದ ಇಳಿಯುವಂಥ ನೀರು, ಪೈಪ್ಗಳ ಕನೆಕ್ಷನ್ ಕೊಟ್ಬಿಟ್ಟು ಇಲ್ಲಿ ಆ ಕೊಳವನ್ನು ತುಂಬೋ ರೀತಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ನಾನು ಬಾಯಲ್ಲಿ ಹೇಳೋದ್ಕಿಂತ ನೀವು ನೋಡಬೇಕು. ಶಿವಮೊಗ್ಗ ನೀವು ಏನಾದರೂ ಟೂರ್ ಬಂದರೆ, ಶಿವಮೊಗ್ಗ ಸುತ್ತಮುತ್ತ ನೋಡುವಂಥ ಟೂರ್ ಬಂದರೆ, ಈ ಸುರಗೊಂಡನ ಕೊಪ್ಪ ಅಂತ ಹೇಳಿ ಸಂತ ಸೇವಾಲಾಲ್ರ ಒಂದು ಹುಟ್ಟಿದಂಥ ಸ್ಥಳ, ಜನ್ಮಸ್ಥಳ, ಅದನ್ನು ಮಾತ್ರ ನೋಡೋದು ಮರಿಲೇಬೇಡಿ. ನಾನು ಸೇವಾಲಾಲ್ ಅವರ ಜೀವನ ಚರಿತ್ರೆ, ಅವರು ಹುಟ್ಟಿದ ಸ್ಥಳವನ್ನೆಲ್ಲ, ಯಾವ ಪ್ಲೇಸಲ್ಲಿ ಹುಟ್ಟಿದ್ರು, ಅಲ್ಲಿಗೆ ಏನಿದೆ ಎಲ್ಲ ತೋರಿಸ್ತೀನಿ. ಸೇವಾಲಾಲ್ರವರ ಒಂದು ತಂದೆ ತಾಯಿಗಳ ಬಗ್ಗೆ, ಅವರ ಒಂದು ಪವಾಡಗಳ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಈ ಸಪ್ತಮಾತೃಕೆಯರ ಕೊಳವನ್ನು ತೋರಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ಫುಲ್ ಎಲ್ಲ ವಿಡಿಯೋನು ಒಟ್ಟಿಗೆ ಆದರೆ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ಪಾರ್ಟ್ ವೈಸ್ ನಾನು ತೋರಿಸ್ತಾ ಇದ್ದೀನಿ. ಇವನ್ನೆಲ್ಲ ಫಸ್ಟ್ ತೋರಿಸಿ ಲಾಸ್ಟಿಗೆ ನಾನು ಅವರ ಜೀವನ ಚರಿತ್ರೆನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ಅತ್ಯಂತ ಒಂದು ಆಕರ್ಷಣೀಯವಾದಂಥ ಈ ಒಂದು ಸಪ್ತಮಾತೃಕೆ ಕೊಳಗಳು, ಇಲ್ಲಿನ ವಿಗ್ರಹಗಳು,
ಇಲ್ಲಿ ಹಿಂಗಳ ಪದ್ಮಾವತಿ ವಿಗ್ರಹ ಇದೆ, ದುರ್ಗಾ ಭವಾನಿ ವಿಗ್ರಹ ಇದೆ, ಶಿವಾನಿ ಅಂತಲೂ ಹೇಳ್ತಾರೆ, ತುಳಜಾ ಭವಾನಿ, ಅಳಲಿ ಭವಾನಿ, ಕಂಕಾಳಿ ಭವಾನಿ. ಕಂಕಾಳಿ ಭವಾನಿಗೆ ವಾರಾಹಿ ಅಂತ ಕರೀತಾರೆ. ವಾರಾಹಿ ಅಂದರೆ ಒಂದು ವರಾಹ ರೂಪದ ಒಂದು ಮುಖ ಇದೆ. ಈ ಕಂಕಾಳಿ ಭವಾನಿ ದೇವಿಗೆ ವರಾಹ ರೂಪದ ಮುಖ ಇರೋದ್ರಿಂದ ಈ ದೇವಿಗೆ ವಾರಾಹಿ ಅಂತೇಳಿ ಕರೀತಾರೆ. ಆಮೇಲೆ ಮತ್ರಾಲ್ ಭವಾನಿ ಅಂದರೆ ಇಂದ್ರಾಣಿ. ವಾಗ್ನೇಯಿ ಭವಾನಿ ಅಂದರೆ ಚಾಮುಂಡಿ. ಅಂದರೆ ಈ ಒಂದು ನಮ್ಮ ಶಿವೆ ಅಂದರೆ ಪಾರ್ವತಿಯ 7 ಅವತಾರಗಳನ್ನು ಸಹ ಸಪ್ತಮಾತೃಕೆಯರ ಹೆಸರಿನಲ್ಲಿ ಪೂಜಿಸ್ತೀವಿ ನಾವು. ನಮ್ಮ ಹಿಂದೂ ಧರ್ಮದಲ್ಲಿ ಸಪ್ತಮಾತೃಕೆಯರು ಇರದೇ ಇರುವಂಥ ದೇವಸ್ಥಾನವೇ ಇಲ್ಲ. ಅಂದರೆ ಶಕ್ತಿ, ಆ 7 ಶಕ್ತಿಯ ಆ ದೇವತೆಗಳ ಶಕ್ತಿ ಎಲ್ಲ ಒಂದಕ್ಕೂ ಶ್ರೇಷ್ಠ ಅಂತ ಹೇಳಿ, ಎಲ್ಲ ದೇವರುಗಳಿಗೂ ಶಕ್ತಿ ದೇವತೆಯೇ ಶ್ರೇಷ್ಠ ಅಂತ ಹೇಳಿ ನಾವು ಈ ಚಾಮುಂಡಿ ವಿಗ್ರಹ ಇದು. ಆ ಶಕ್ತಿ ದೇವತೆಯನ್ನು ನಾವು ಫಸ್ಟು ಸಪ್ತಮಾತೃಕೆಯರು ಅಂದರೆ ತಾಯಿಯಂದರು ರೂಪದಲ್ಲಿ ನಾವು ಪೂಜಿಸ್ತೀವಿ. ಆ ಒಂದು ಸಪ್ತಮಾತೃಕೆಯರನ್ನು ವಿಶೇಷವಾಗಿ ಇಷ್ಟು ದೊಡ್ಡ ವಿಗ್ರಹ ರೂಪದಲ್ಲಿ ಸ್ಥಾಪಿಸಿರುವುದು ಇದೇ ದೇವಸ್ಥಾನದಲ್ಲಿ. ಇನ್ನೆಲ್ಲೂ ನಿಮಗೆ ನೋಡಲಿಕ್ಕೆ ಸಿಕ್ಕಲ್ಲ. ಸಪ್ತಮಾತೃಕೆಯರ ಕಲ್ಲಿನ ಒಂದು ಲೈನಾಗಿ ಅವ್ರನ್ನ 7 ಜನನ್ನ ಕೂರಿಸಿರುವಂತಹ ವಿಗ್ರಹಗಳು ಸಿಕ್ಕತ್ತೆ. ನಾನು ಸ್ಟಾರ್ಟಿಂಗ್ ಪೋಸ್ಟ್ ಹಾಕಿದ್ನಲ್ಲ ಇದು ಸಿಕ್ಕಲ್ಲ. ಈ ಅದ್ಭುತ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲೈಕ್ ಕೊಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಎ ಲಾಟ್.